ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತರ ಮಾಡಲಾ? ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಟೈಮ್ ಇರಲಿಲ್ಲ ಮತ್ತು ಊರಿಗೆ ಹೋಗಿದ್ದೆ. ಅದಕ್ಕೆ ಇವತ್ತು ವ್ಲಾಗ್ ಏನಂತ ಅಂದರೆ ಒಂದು ಸರ್ಪ್ರೈಸ್ ಆಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಬಟ್ ಆ ಪ್ಲೇಸ್ ಹೇಗಿರುತ್ತೆ, ಇಂಟೀರಿಯರ್ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ಮತ್ತು ಆ ಪ್ಲೇಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ಲೇಸ್ಗೆ ಹೋಗೋಣ, ಅಲ್ಲಿ ಹೇಗಿರುತ್ತೆ ನೋಡೋಣ. ಬನ್ನಿ ನಮ್ಮ ಜೊತೆ. ನಾನೊಬ್ಬಳೇ ಹೋಗ್ತಾ ಇಲ್ಲ, ಇವತ್ತು ನನ್ನ ದೋಸ್ತ್ ಬಂದಿದ್ದಾನೆ. ಸೊ ದೋಸ್ತನೇ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಒಂದು ಡಿಫ್ರೆಂಟ್ ಥೀಮ್ ಆಗಿರೋ ರೆಸ್ಟೋರೆಂಟು. ಅದೊಂದು ಸ್ಪೆಷಲ್ ಪ್ಲೇಸ್ ಆ್ಯಕ್ಚುಲಿ. ಯಾವಾಗಲೂ ನಾನು ಅದನ್ನ ಕಾಯ್ತಾ ಇದ್ದೆ, ಯಾವಾಗ ಓಪನ್ ಆಗುತ್ತೋ, ಯಾವಾಗ ಹೋಗ್ತೀನೋ ಅಂತ. ಓಪನ್ ಆಗಿ 3 ಡೇಸ್ ಆಗಿದೆ. ಓಪನ್ ಆಗಿ 3 ಡೇಸ್ ಆಗಿದೆ. ಊರಲ್ಲಿ ಇಲ್ಲದೇ ಇರೋದ ಕಾರಣ ನಾನು ಹೋಗಿಲ್ಲ, ಇಲ್ಲಾಂದರೆ ಫಸ್ಟ್ ಡೇನೇ ಹೋಗ್ಬಿಡ್ತಾ ಇದ್ದೆ. ಸೊ ನಾನು ಅದನ್ನು ಹೋಗಿ ನೋಡಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ನನ್ನ ಜೊತೆ ಬನ್ನಿ. ಏನಪ್ಪ ಆವಾಗಲೇ ಹೋಗ್ತಾ ಇದ್ಲು, ಇವಾಗ ಇನ್ನೂ ಮನೆ ಹತ್ರನೇ ಇದ್ದಾಳೆ ಅಂತ ಅಂದ್ಕೊಂಡ್ರ? ಹೋಗ್ತಾ ಇದ್ದೆ, ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ನಮ್ಮ ಐರಾವತದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಅಯ್ಯೋ, ಅಲ್ಲಿ ಎಷ್ಟು ರಶ್ ಆಗಿರುತ್ತೆ. ಆಲ್ರೆಡಿ ಟೈಮ್ ಬೇರೆ ಆಗಿದೆ. ನಾನೇ ಓಡಿಸೋದು ಅಪ್ಪ. ನಾನು ಓಡಿಸಿದ್ರೆ ಅಲ್ಲಿ ಎಲ್ಲ ಖಾಲಿ ಮಾಡಿರ್ತಾರೆ, ನಾವು ಅವಾಗ ಹೋಗ್ತೀವಿ ಅನ್ಸುತ್ತೆ. ಅದಕ್ಕೆ ಅವನೇ ಓಡಿಸ್ಲಿ, ನಾನು ಕೂತ್ಕೊಂಡು ವ್ಲಾಗ್ ಮಾಡ್ತೀನಿ. ವ್ಲಾಗ್ ಮಾಡಿನೂ ತುಂಬ ದಿನ ಆಯಿತು, ಕಾರ್ ಗತಿನೂ ತುಂಬ ದಿನ ಆಯಿತು. ಈ ಸರ್ವಿಸು ಕೊಟ್ಟಿದ್ದು ತುಂಬ ದಿನ ಆದಮೇಲೆ ನಮಗೆ ವಾಪಸ್ ಕೊಟ್ಟರು. ಸೊ ನನ್ನ ಕಾರ್ ಬಂದೇ ಇರಲಿಲ್ಲ ಇಷ್ಟು ದಿನ. ತುಂಬ ದಿನ ಆದಮೇಲೆ ಕಾರ್ ಹತ್ತುತ್ತಾ ಇದ್ದೀನಿ. ಬಿಸಿಲಲ್ಲಿ ನಾವು ಆಚೆ ಹೋದರೆ ಅಷ್ಟೇ ಮುಗೀತು ಕತೆ. ನಿಜ ಸಖತ್ ಬಿಸಿಲಿದೆ ನೋಡಿ, ಎಷ್ಟು ಬಿಸಿಲಿದೆ ಅಂತ. ಸ್ಕಿನ್ ಬರ್ನ್ ಆಗಿ ಸ್ಕಿನ್ ಕ್ಯಾನ್ಸರ್ ಬರೋದಂತ ಗ್ಯಾರಂಟಿ. ಎಲ್ಲೂ ಹೋಗದೆ ಮನೇಲಿರೋದೇ ದೊಡ್ಡ ಬೆಟರ್ ಅಂತ ಅನ್ಸುತ್ತೆ. ಏನು ರೀಚ್ ಆಗಿಬಿಡ್ತೀವಿ. ಆಲ್ರೆಡಿ ಬಂದ್ಬಿಡ್ತು. ಇಲ್ಲೇ ರೈಟ್ ಸೈಡಲ್ಲಿ ಬರುತ್ತೆ ನೋಡಿ. ಬಂದು ಹತ್ರ ಹೋಗಿ ತೋರಿಸ್ತೀನಿ. ಫೈನಲಿ ರೀಚ್ ಆಗಿದ್ದೀವಿ. ಎಲ್ಲಿ ರೀಚ್ ಆಗಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಎಂಟ್ರಿ ಆಗ್ತಾ ಇದೀವಿ. ಏರೋಪ್ಲೇನ್ ಹತ್ಕೊಂಡು ಹೋಗ್ತಾ ಇರೋದೆ ಇವಾಗ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ? ಸಕ್ಕತ್ತಾಗಿದೆ. ಕೆಳಗಡೆ ಆಟಾಡೋದೆಲ್ಲ ಇದೆ. ಈ ಏರೋಪ್ಲೇನ್ ಓಡ್ಸೋ ತರ ಇದ್ದಿದ್ರೆ ಇಲ್ಲಿಂದ ಇಲ್ಲ ರೌಂಡ್ ಹಾಕೋತಾರ. ಕ್ಯಾಬಿನ್ ಐತೆ, ಹೋಗೋಣ ನೋಡೋಣ. ಬಿಡ್ತಾರೆ ಒಳಗೆ ಹೋಗೋಣವಾ? ತರನೇ ಬಟ್ಟೆ ಹಾಕೊಂಡ್ಬಿಟ್ಟವ್ರಲ್ಲ. ಅಯ್ಯೋ, ಏರೋಪ್ಲೇನ್ಗೆ ಇಷ್ಟೊಂದು ಹತ್ತದಂತೂ ಇರಲ್ಲ. ಇದೆ ಮಂದಿ ಬಿರಿಯಾನಿ ತಿನ್ನೋದಂತೆ ಫ್ರೆಂಡ್ಸ್. ಇದಲ್ಲ ದುಬೈಯಲ್ಲಿ ಆ ಥರ ಥೀಮ್ಡ್ ಇರುತ್ತೆ. ಈ ಥರನೇ ಫ್ಯಾಮಿಲಿ ಫುಲ್ ಕೂತ್ಕೊಂಡು ಮಂದಿ ಬಿರಿಯಾನಿ ಹಾಕೊಂಡು ಸೆಂಟ್ರಲ್ಲಿ ತಿಂತಾರೆ, ಫ್ಯಾಮಿಲಿ ಸುತ್ತ ಕೂತ್ಕೊಂಡು. ಆ ಥರ ಇಲ್ಲಿ ಟ್ರೈ ಮಾಡಿದ್ದಾರೆ. ಪ್ರೆಸೆಂಟ್ಲಿ ಅಲ್ಲಿ ಬರೀ AC ಇಲ್ಲ, ಅಲ್ಲಿ ಬರೀ ಫ್ಯಾನ್ಸ್ ಇದ್ದಾವೆ. ರಿಪ್ಲೇಸ್ ಮಾಡಬೇಕಾಗುತ್ತೆ, ಯಾಕಂದರೆ ತುಂಬ ಬಿಸಿಲಿದೆ. ಗ್ಲಾಸ್ ಬೇರೆ ಅಲ್ಲ, ಕಾದ್ಬಿಡುತ್ತೆ. ಒಳಗೆ ಹೋಗೋಣ. ಇದು ಸ್ಯಾಡ್ ನ್ಯೂಸ್ ಏನಂತ ಅಂದರೆ, ನಾವು ಮುಂಚೆ ಬಂದುಬಿಟ್ಟಿದ್ದೀವಿ. 1:45 1:30ಗೆ ಓಪನ್ ಆಗತ್ತಂತೆ. ಮೇಲೆ ಹತ್ತಿ ಕೆಳಗಡೆ ಇಳಿದಿದ್ದಾಯಿತು. 1:40ವರೆಗೂ ವೆಯ್ಟ್ ಮಾಡಬೇಕು ಇವಾಗ. ಕ್ಯಾಫೆಟೇರಿಯಾ ಮೆನ್ಯೂ ಬಂದು ಹೀಗಿದೆ. ಆಲ್ರೆಡಿ ಗೂಗಲ್ ಮಾಡಿದ್ದಾರೆ, ಬಟ್ ತುಂಬ ಹೈ ಅಂತ ಏನಿಲ್ಲ, ನಾರ್ಮಲ್ ಪ್ರೈಸ್ ಇದೆ. ನಾವಿವಾಗ ಕೆಫೆಟೇರಿಯಾದಲ್ಲಿ ಅವೈಲ್ ಮಿಲ್ಕ್ನ ಆರ್ಡರ್ ಮಾಡಿದ್ದೀವಿ. ನಾರ್ಮಲ್ ಅವೈಲ್ ಮಿಲ್ಕ್ ಅಲ್ಲ, ಟೈಗರ್ ಅವೈಲ್ ಮಿಲ್ಕ್. ಇನ್ನೊಂದು ಯಾವುದೋ ಟೈಗರ್ ಸ್ಪೆಷಲ್ ಅವೈಲ್ ಮಿಲ್ಕ್ ಅಂತ ಬೇರೆ ಇದೆ. ಆದರೆ ಅದಕ್ಕೆ ಬೇಡ ಇವಾಗ, ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ. ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡು. ವಾಲ್ಕೆ ಅನ್ನೋದು ಸಕ್ಕತ್ತಾಗಲ್ಲ. ಹಂಗೆ ಕೊಡ್ತಾರಾ? ಐರನ್ ಬಾಕ್ಸಲ್ಲಿ ಕೊಡ್ತಾರಾ? ಮೇಡಮ್ ಸುಸ್ತಾಗಿ ಕೂತ್ಬಿಟ್ಟವ್ರೆ. ಅವೈಲ್ ಮಿಲ್ಕ್ ಬೇರೆ, ಟೈಗರ್. ಹೌದು ನೋಡಿ, ಎಷ್ಟು ಜನ ಕಾಯ್ತಿದ್ದಾರೆ. ಇನ್ನೂ ಓಪನ್ ಆಗಿಲ್ಲ ಇರೋ ರೆಸ್ಟೋರೆಂಟು. ಇನ್ನೂ 1:30 ಅಂತ, ಇನ್ನೂ ಹಾಫ್ ಆನ್ ಅವರ್ ಇದೆ. ಹಾಫ್ ಆನ್ ಅವರ್ ಇಲ್ಲ, 45 ಮಿನಿಟ್ಸ್ ಇದೆ ಅಂದ್ಕೊಳ್ಳಿ. 1:45 ಅಂದ್ರೆ ಅವರು ಎಷ್ಟು ಜನ ಕಾಯ್ತಿದ್ದಾರೆ ಒಳಗಡೆ ಹೋಗೋಕ್ಕೆ. ಅಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾನೂ ಇದೆ. ಸಖತ್ ಚೆನ್ನಾಗಿ ಮಾಡಿದ್ದಾರೆ.
ಅದು ಅವ್ರ ಇಷ್ಟ, ಆಡೋರು ಇಷ್ಟ. ಅದು ನಾವೇ ಅವ್ರೇನು ಮಾಡೋಕ್ಕಾಗುತ್ತೆ. ಏನಂದರೆ ಎಲ್ಲ ಇವಾಗ ತಾನೆ ಎಲ್ಲ ಕಲ್ತ್ಕೊಂಡು ಆಚೆ ಬಂದಿರೋದು ಅನಿಸುತ್ತೆ ಇವ್ರು ಮಾಡೋರೆಲ್ಲ. ತುಂಬ ಸ್ಲೋ ಪ್ರಾಸೆಸ್ಸು, 20 ಸರಿ ಕೇಳ್ತಾರೆ ಎಲ್ಲವೂ. ಇನ್ನೂ ಟೈಮ್ ಬೇಕು ಇದೆಲ್ಲ ಸುಧಾರಿಸ್ಕೊಳ್ಳೋಕ್ಕೆ. ಅವಾಗ ಚೆನ್ನಾಗಿ ಬೇಗ ಎಲ್ಲ ಪ್ರತಿಯೊಂದು ಪ್ರಾಸೆಸ್ಸು ಫ್ಲೂಯೆನ್ಸಿ ಜಾಸ್ತಿ ಇರುತ್ತೆ. ಹೇಳೋ ಚಾನಲ್ಗೆ ಹಾಕೋಬೇಕಂತ ಮಾತಾಡ್ತಾ ಇದ್ದಾನೆ. ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಫುಲ್ ನೋಡಿ. ಹೌದು, ಬೆಂಗಳೂರು ಫಸ್ಟ್ ಇಯರ್ ರೆಸ್ಟೋರೆಂಟ್ ಅನಿಸುತ್ತೆ ನನಗಿದು. ಚೆನ್ನಾಗಿ ಮಾಡಿದ್ದಾರೆ. ಆದರೆ ಎಲ್ಲ ಪ್ರತಿಯೊಂದು ಸೆಟ್ಲಪ್ ಇನ್ನೂ ಕರೆಕ್ಟಾಗಿ ಎಲ್ಲ ಸೆಟಲ್ ಆಗಿಲ್ಲ. ನೋಡಿ ಮೇಲೆ ಇರೋದು ಈವೆಂಟ್ಸ್ಗೆ ಅನಿಸುತ್ತೆ ಸ್ಪೇಸು. ಕೆಳಗಡೆ ಮತ್ತು ಕೂತ್ಕೊಳ್ಳೋ ಸಿಟ್ಟಿಂಗ್ ಏರಿಯಾ ಇರ್ಬೋದು. ನೋಡಿ ಅಲ್ಲಿ ವೇಟು ಟೈಗರ್ ರೂಫ್ ಟಾಪ್ ಅಂತ ಕೂಡ ಹಾಕಿದ್ದಾರೆ. ಥಿಂಗ್ಸ್ ಎಲ್ಲ ತುಂಬ ಟೈಮ್ ಆಗುತ್ತೆ. ನೋಡಿ ಅವರೇ ಓನರು, ಮ್ಯಾಥ್ಯೂ ಸರು. ಹಾಂ, ನೋಡಿ ನಮ್ಮ ಟೈಗರ್ ಅವಾಯಿಲ್ ಮಿಲ್ಕ್ ಪ್ರಿಪೇರ್ ಮಾಡ್ತಿದ್ದಾರೆ. ಮತ್ತೆ ಇನ್ನ ಬೇರೆ ಬೇರೆದಿದೆ. ತುಂಬ ಇದೆ. ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಒಂದು ಲೋಕಲ್ ಅಲ್ಲಿ ಇರುತ್ತೆ ಪೆಟ್ಟಂಗಡಿಯಲ್ಲಿ ಅವಾಯಿಲ್ ಮಿಲ್ಕ್, ಕುಡಿರಿ ಸೂಪರಾಗಿರುತ್ತೆ. ಇದು ತುಂಬಾ ಸ್ಟ್ಯಾಂಡರ್ಡ್ ಆಗೋಯ್ತು ನನಗೆ. ಆ ಥರನೇ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಸ್ಟ್ಯಾಂಡರ್ಡು ಲೋಕಲ್ ಅನ್ನೋದಕ್ಕಿಂತ ನಮ್ಗೆ ಹೈಜೀನ್ನೇ ಮುಖ್ಯ ಯಾವತ್ತೂ ಅಷ್ಟೇ. ಫೋಕಸ್ ಆನ್ ಹೈಜೀನ್ ಅಷ್ಟೇ. ಅದೇ ಹೇಳ್ತಿರೋದು, ಅದೇ ಹೇಳ್ತಿರೋದು ನಾನು. ಯಾವುದಾದ್ರೂ ಆಗಲಿ ಚೀಪ್ ಅಂತೆಲ್ಲ ಹೇಳ್ಬಾರ್ದು ಅಷ್ಟೇ. ಹೈಜೀನ್ ಅನ್ಹೈಜೀನ್ ಅಷ್ಟೇ ಬರೋದು. ಹಾಂ, ನಮ್ಗೆ ಗೊತ್ತಿರಲಿಲ್ಲ ನಿಜ. ಪೀನಟ್ಸ್ ಹಾಕ್ತಿದ್ದಾರೆ. ನನಗೂ ಗೊತ್ತಿರಲಿಲ್ಲ. ಒಂದ್ಸತಿ ಶೂಟ್ಗೆ ಹೋಗಿದ್ದಾಗ ನನ್ನ ಫ್ರೆಂಡು ನನಗೆ ಕೊಡ್ಸಿದ್ದ, ಸಾಕಾಗಿತ್ತು. ಪೀನಟ್ಸು, ಕಾರ್ನ್ಫ್ಲೇಕ್ಸ್ ಹಾಕ್ತಿದ್ದಾರೆ ಕೆಲವು ಆ ಥರ. ಅದೇ ಮಿಲ್ಕು 2 ಲೋಟ 2 ಚೊಂಬು ತಗೊಂಡು, ಗೊತ್ತಿಲ್ಲ ಅದು ನನಗೆ. ಅವ್ರದ್ದೇ ಇರುತ್ತಲ್ಲ ಕ್ಯಾಕಿಂಗ್ ಮಾಡಿ ಕುಲ್ಕಿ ಕೊಡ್ತಾ ಇದ್ರು. ಬಾರಲ್ಲೆಲ್ಲ ಕೊಡ್ತಾರಲ್ಲ ಎಣ್ಣೆ, ಆ ಥರದ್ದು. ಬಾರಲ್ಲಿ ಮಾತ್ರ ಕೊಡಲ್ಲ. ಕುಲ್ಕಿ ಶರ್ಬತ್ ಅಂತಲೂ ಎಷ್ಟಿದೆ. ಕುಲ್ಕಿ ಶರ್ಬತ್ ಅಂತೆಲ್ಲ ಎಷ್ಟು ಮಾಡ್ತಾರೆ ಗೊತ್ತಾ ನಿಮಗೆ? ಬೂಸ್ಟ್ ಈ ಪ್ರತಿಯೊಂದು ಮಾಡ್ತಾರೆ. ಏನು ಬಾರಲ್ಲಿ ಮಾತ್ರ. ನಿಜ ಚೆನ್ನಾಗಿದೆ ಅನಿಸ್ತಾ ಇದೆ. 2 ಲೇಯರ್ಸ್ ಹಾಕ್ತಾ ಇದ್ದಾರೆ. ನೋಡಿ ಇದೇ ಬಂತು ನಮ್ಮ ಟೈಗರ್ ಅವಾಯಿಲ್ ಮಿಲ್ಕ್. ಟೈಗರ್ ಅವಾಯಿಲ್ ಮಿಲ್ಕ್ ರೆಡಿ. ಏನೋ ನಾನೇ ಮಾಡಿರೋ ಥರ. ಥ್ಯಾಂಕ್ ಯು. ಆಯ್ತಪ್ಪ, ಟೇಸ್ಟ್ ಮಾಡು. ಫಸ್ಟು ಫುಲ್ಲು ಸ್ಪ್ರೆಡ್ ಆಗಲಿ ಬಾಯಲ್ಲಿ. ಹಿಂಗೆ ಇಟ್ಕೊಂಡ ತಕ್ಷಣ ತಲೆ ಎಲ್ಲ ಆಡಿಸ್ಬಿಡೋದು. ಚೆನ್ನಾಗಿದೆ. ನೋಡಿ ಇವನು ಯಾವಾಗ ನೋಡಿದ್ರು ಪಬ್ಜಿನೇ ನೋಡ್ತಾ ಇರ್ತಾನೆ. ಸ್ವಲ್ಪ ಫ್ರೆಂಡ್ ಪಕ್ಕದಲ್ಲಿದ್ದೀನಿ, ಮಾತಾಡ್ಸೋಣ. ಏನಿಲ್ಲ, ಮೆನುನಾದ್ರೂ ನೋಡು ತೆಗ್ದು. ಅದು ಫ್ಲೈಟ್ ಓಪನ್ ಕರೋ. ಏನು ಗೊತ್ತಾ, ಅಲ್ಲಿಂದ ಅದಿದೆಯಲ್ಲ, ಇದು ತುಂಬ ದೂರ ಇದೆ. ಇಲ್ಲಿಂದ ಅವ್ರು ಸರ್ವ್ ಮಾಡೋದು. ನೋ ಎಂಟ್ರಿ ನಮಗೆ. ಬ್ಯಾಕ್ ಸೈಡು ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಕಮ್ಮಿ ಇದೆ ಜಾಗ. ಕ್ಲೀನ್ ಮಾಡ್ತಾ ಇದ್ರು, ಅದಕ್ಕೆ ಅವ್ರು ಓಪನ್ ಮಾಡಿ. ನಾವು ಫುಲ್ಲು ಫ್ಲೈಟ್ ಕೆಳಗಡೆ ಕೂತಿದ್ದೀವಿ. ಇಲ್ಲಿ ಬಂದು ಫಸ್ಟು ಟಿಕೆಟ್ ತಗೋಬೇಕು, ಆಮೇಲೆ ನಾವು ಅಲ್ಲಿ ಹೋಗ್ಬೇಕು. ಟಿಕೆಟ್ ತಗೊಳ್ಳಿ, ಒಳಗಡೆ ಹೋಗ್ಬೇಕು. ಎಂಟ್ರಿ ಟಿಕೆಟ್ ತಗೋಬೇಕು. ಎಂಟ್ರಿ ಟಿಕೆಟ್ 100 ರೂಪೀಸು ಬೋರ್ಡಿಂಗ್ ಪಾಸಿಗೆ. ತಗೋಬೇಡಿ ಅಂತ ಅವ್ರು ಟೋಕನ್ ಬೇಡ ಅಂದ್ರು. ಮತ್ತೆ ನೀವು ಕೇಳಬೇಡಿ. ಥ್ಯಾಂಕ್ ಯು. ಹಲೋ, ಹಾಯ್, ನಮಸ್ತೆ. ಹಲೋ. ये नहीं, ये कोई नहीं होगा।
A7 A6 A5 ಓಕೆ ಥ್ಯಾಂಕ್ ಯು. ಬಿಲ್ ಮಾಡಿ ಲಾಸ್ಟ್ ನೀವು ಹೇಗಿದೆ ಅಂತ. ಓಕೆ ಸ್ವಲ್ಪ ಸರ್ವಿಸ್ ಲೇಟ್ ಆಗ್ಬೋದು. ಓಕೆ ಫುಲ್ ಗೊತ್ತಾಯ್ತು. ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಕೆಲವರು ಬಂದಿಲ್ಲ ಆಗ್ತದೆ. ಇಲ್ಲ ಹೋಟೆಲ್ಸ್ ಅಲ್ಲೂ ಹಂಗೆ ಅಲ್ವಾ, ಕೆಲವರು ನೀವು ಅರ್ಥ ಮಾಡ್ಕೊಂತೀರಾ, ಕೆಲವರು ಅರ್ಥನೇ ಮಾಡ್ಕೊಳಲ್ಲ. ಬರಲಿ ಬೇಗ 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 ಅಂತಾರೆ. ಏನು ಮಾಡ್ತೀರಾ? ಆ್ಯಕ್ಚುಲಿ ನಾವು ಇನ್ನೂ ಓಪನೇ ಮಾಡಿಲ್ಲ, ಟ್ರಯಲ್ ಇದು. ಇದೆ ನಮ್ಮ ಬೋರ್ಡಿಂಗ್ ಪಾಸ್. ಹೇಗಿದೆ ನೋಡಿ, ಸೇಮ್ ಬೋರ್ಡಿಂಗ್ ಪಾಸ್ ಥರ ಬನ್ನಿ. ಪ್ಲಾನಲ್ಲಿದೆಯಾ? BMTC ಬಸ್ ಥರ ಆಪೋಸಿಟ್ ವಿಂಡೋ ಸೀಟ್ ಇದೆ. ಥ್ಯಾಂಕ್ ಯು. ಏನು ಸಪ್ಪಗಿರೋದು ಹಾಕ್ಯಾ? ಒಳಗೆಲ್ಲ ಹೇಗಿದೆ ಅಂತಂದ್ರೆ ಫುಲ್ಲು ಸೇಮ್ ಟು ಸೇಮ್ ಫ್ಲೈಟ್ ಥರ ಇದೆ. ಈ ವಿಂಡೋಸು, ಆಮೇಲೆ ಮೇಲೆಗಡೆ ಎಲ್ಲ ಫುಲ್ಲು ಸಖತ್ತಾಗಿದೆ. ಹಾಗಿದೆ. ಬಟ್ ಸೀಟ್ಸ್ ಎಲ್ಲ ಫ್ಲೈಟ್ ಥರ ಇಲ್ಲ, ಇಷ್ಟೊಂದು ಕಂಫರ್ಟಬಲ್ ಆಗಂತೂ ಫ್ಲೈಟ್ಸ್ ಅಲ್ಲಿ ಇರಲ್ಲ. ಇಟ್ ವಿಲ್ ಬಿ ಮೋರ್ ಕಂಫರ್ಟಬಲ್. ಅದರಲ್ಲಿ ರಿಕ್ಲೈನ್ ಆಗುತ್ತೆ, ಲೈಟಾಗಿ ರಿಕ್ಲೈನ್ ಆಗುತ್ತೆ. ನಾವು ಎಷ್ಟು ದುಡ್ಡು ಕೊಡ್ತೀವೋ ಅಷ್ಟು. ಲೆಗ್ ಸ್ಪೇಸ್ ಇರಲ್ಲ. ಲೆಗ್ ಸ್ಪೇಸ್ ಇರಲ್ಲ. ನಿಜ ಸೇಮ್ ಫ್ಲೈಟ್ ಫೀಲ್ ಬರ್ತಾ ಇದೆ. ಮ್ಯೂಸಿಕ್ಸು, ಆಮೇಲೆ ಫ್ಲೈಟಲ್ಲಿ ಹೇಗೆ ಮಾತಾಡ್ತಾರೋ ಇಲ್ಲೂ ಹಾಗೆ ಮಾತಾಡ್ತಾ ಇದ್ದಾರೆ. ಬಟ್ ಏನು ಸ್ಯಾಡ್ನೆಸ್ ಅಂತಂದರೆ ನಾವು ಕೇಳಿದ ಒಂದೇ ಒಂದು ಐಟಮ್ ಇಲ್ಲ. ಹಂಗಂತಲ್ಲ, ನಾವು ಬಂದಿದ್ದು ಸ್ಟಾರ್ಟ್ ಇನ್ನೂ ಸೆಟಲ್ ಆಗಬೇಕಿತ್ತು ಕಂಪ್ಲೀಟ್ಲಿ. ಆಮೇಲೆ ಈವ್ನಿಂಗ್ ಟೈಮ್ಸ್ ಬನ್ನಿ. ಇಲ್ಲಿಗೆ ಬಂದರೆ ಪರ್ಫೆಕ್ಟ್ ಟೈಮ್ ಬಂದು ಈವ್ನಿಂಗೆ ಎಬೋ 3 or 4 o'clock. ಹೌದು, ಅವಾಗ ಬಂದರೆ ಎಲ್ಲ ಅವೈಲಬಲ್ ಆಗಿರುತ್ತೆ. ಇವಾಗ ಸ್ಟಾರ್ಟ್ ಫಸ್ಟೇ ನಮಗೆ ಹೇಳಿದ್ರು ಏನಂತ, ಇದನ್ನ ಓಪನ್ ಮಾಡಿಲ್ಲ, ಜಸ್ಟ್ ಟ್ರಯಲ್ ಮಾಡ್ತಾ ಇದೀವಿ. ಇನಿಷಿಯಲಿ ಒಂಥರ ಅದೇ ಮಾಡ್ತಾ ಇರ್ತಾರೆ. ಆದ್ರೆ ನಾನು ಅದೇ ಮನ್ಸಲ್ಲೇ ಫಸ್ಟ್ ಅನ್ಕೊಂಡ್ ಬರಬಾರ್ದು, ಅದು ತಿನ್ಬೇಕು ಇದು ತಿನ್ಬೇಕು ಅಂತ. ಈವ್ನಿಂಗ್ ಬನ್ನಿ, ಎಲ್ಲ ಸಿಗುತ್ತೆ. ಸೀ ಫುಡ್ಸ್ ಬಿಟ್ಟಿನೆಲ್ಲ ಈವ್ನಿಂಗ್ ಟೈಮ್ ಸಿಗುತ್ತೆ. ಆದ್ರೆ ಇದು ಪ್ರೈಸಸ್ ಎಲ್ಲ ನಾರ್ಮಲ್ಲು ಏನಿಲ್ಲ. 100 rupees ಬೋರ್ಡಿಂಗ್ ಪಾಸ್ ಪರ್ ಪರ್ಸನ್, ರೀಸನೇಬಲು ಇದೆ. ಬೋರ್ಡಿಂಗ್ ಪಾಸ್ ಸೇಮ್ ಫ್ಲೈಟ್ ಅಲ್ಲಿ ತಗೋತೀವಲ್ಲ ಆ ಥರನೇ. ಬಟ್ ಇಲ್ಲಿ ಟೈಗರ್ ಅಂತ ಆಗ್ತಿದ್ದಾರೆ. ಅವ್ರ ರೆಸ್ಟೋರೆಂಟ್ ಬ್ರ್ಯಾಂಡ್ನ ಅವ್ರು ಹಾಕ್ತೀರಿ, ಇನ್ಯಾರು ಹಾಕ್ಬೇಕಿತ್ತು. ನೆಕ್ಸ್ಟ್ ಏನು ಆ ಥರ ಅಲ್ಲ, ಅದಿಲ್ಲ ಅಂದಿದ್ರೆ ಸೇಮ್ ಫ್ಲೈಟ್ ಥರ ಅದು ಇರ್ತಿತ್ತೇನೋ ಅಂತ. ನೆಕ್ಸ್ಟ್ ಟೇಸ್ಟ್ ನೋಡಿ ಹೇಗಿದೆ ಅಂತ ಫುಡ್ಸು ಹೇಳ್ತೀವಿ. ಎಷ್ಟೊಂದು ಜನ ರಿವ್ಯೂಸ್ ಮಾಡಿದ್ದಾರೆ, 70 ಮೆಂಬರ್ಸ್ ರಿವ್ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ಗೂಗಲ್ ರಿವ್ಯೂಸ್ ನಾವು ಹೇಳ್ತಾರೆ. ನಾವು ಗೂಗಲ್ ರಿವ್ಯೂಸೇ ನೋಡ್ಕೊಂಡು ಬಂದಿದ್ದೀವಿ. ನಾವು ಟೇಸ್ಟ್ ಮಾಡಿ ನಾವು ರಿವ್ಯೂ ಕೊಡ್ತೀವಿ. ಫುಡ್ ಬರೋರ್ಗು ವೆಯ್ಟ್ ವೆಯ್ಟ್ ಮಾಡಬೇಕು. ಆಗ್ತಾರೆ ನೋಡಿ ಕೇಳಿಸ್ತಾ ಇದೆ. Welcome you to Tiger Arrow Restaurant. ಹೇಳ್ತಾ ಇದ್ದಾರೆ. ಓಕೆ, ಬಿರಿಯಾನಿ ಮತ್ತು ಡ್ರ್ಯಾಗನ್ ಚಿಕನ್ ಆರ್ಡರ್ ಮಾಡಿದ್ದೀವಿ. ಪ್ರಾನ್ಸ್ ಥರನೇ ಇದೆ ಸ್ವಲ್ಪ ಅಲ್ವಾ? ಡ್ರ್ಯಾಗನ್ ಇಲ್ಲ ಇಲ್ಲಿ. ಅದು ಬರ್ನ ಹೋಗ್ತೈತೆ. ಇವಾಗ ಟೇಕಪ್ ಮಾಡ್ಬಿಡ್ಲಾ, ಎಲ್ಲ ಕೂತ್ಕೊಂಡವ್ರೆ. ಏರೋ ರೆಸ್ಟೋರೆಂಟಲ್ಲಿ ಇಂಟೀರಿಯರು ತುಂಬ ಚೆನ್ನಾಗಿತ್ತು, ಹಾಗೆ ಫುಡ್ಡು ಚೆನ್ನಾಗಿತ್ತು, ಮತ್ತು ಪ್ರೈಸ್ ಕೂಡ ನಮಗೆ ತುಂಬ ಇಷ್ಟ ಆಯಿತು. ಮಾಮೂಲಿ ನಾರ್ಮಲ್ ಪ್ರೈಸೇ, ಜಾಸ್ತಿ ಪ್ರೈಸ್ ಅಂತ ಏನಿಲ್ಲ. ನನ್ನ ರಿವ್ಯೂಸು ಗುಡ್ ರಿವ್ಯೂಸ್ ಆಗಿದೆ. ಹಾಗೆ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.